ಈ ವರ್ಷದ ಹಿಟ್ ಲಿಸ್ಟಿಗೆ ಸೇರುವಂಥ ಒಂದು ಸಿನಿಮಾ ರಾಣಿ. ಇದರಲ್ಲಿ ಯಾವ ಡೌಟು ಇಲ್ವಾ. ಆಮೇಲೆ ಒಂದು ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡಿಗರಿಗೆ ನಾವು ಈ ಸಿನಿಮಾನ ರಿಕ್ವೆಸ್ಟ್ ಮಾಡೋ ಥರ ಇಲ್ಲವೇ ಇಲ್ಲ. ಈ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಿ ಹಿಟ್ ಮಾಡಿಕೊಡ್ಬೇಕಾಗಿರೋದು ನಮ್ಮ ಜವಾಬ್ದಾರಿ. ಇದು ರಿಕ್ವೆಸ್ಟ್ ಆಗೋದಿಲ್ಲ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಬಂದು ನೋಡಿ ಆಶೀರ್ವದಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಈ ಮೂಲಕ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಚಿತ್ರರಂಗ ಬೆಳಿಬೇಕು ಅಂದರೆ ನಮ್ಮ ಸಿನಿಮಾಗಳು ಬೆಳಿಬೇಕು. ಒಳ್ಳೊಳ್ಳೆ ಸಿನಿಮಾ ಬರ್ತಾಯಿಲ್ಲ, ಅದಿಲ್ಲ ಇದಿಲ್ಲ, ಅವ್ರ ಹತ್ರ ಕೇಳೋದು ಇವ್ರ ಹತ್ರ, ಇದನ್ನು ಬಿಟ್ಬಿಡೋಣ. ಫಸ್ಟ್ ನಾವು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ನಾವು ಜಡ್ಜ್ ಮಾಡೋಣ. ಆ ಪರಿಸ್ಥಿತಿ ಬರಬೇಕು. ಅದಕ್ಕೆ ರಾಣಿ ಒನ್ ಆಫ್ ದ ಸ್ಟೆಪ್ ಆಗಲಿ. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೋ ಒಂದಿನ ಡೈರೆಕ್ಟರ್ ಸರ್ ಹಿಂಗೆ ಮಾತಾಡ್ತಾ ಅಂದರು, ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕ್ರಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು ಅದು ಇದು ಅಂತ ಇದ್ದರು. ಅಂಥ ಒಳ್ಳೆ ಪ್ರೊಡ್ಯೂಸರ್ ಸರ್ ನೀವಿಬ್ಬರು. ನಿಜವಾಗ್ಲೂ ಕನ್ನಡ ತಾಯಿ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಜನರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಕಿರುತೆರೆ ನಟ ಅದು ಇದು ಎಲ್ಲ ಕತೆ ಇನ್ಮೇಲೆ ಯಾರು ಹೇಳೋಕ್ಕೂಡ್ದು. ಅವರು ಹಿರಿತೆರೆ ನಟ ಆಗೋದಕ್ಕೋಸ್ಕರನೇ ಬಂದಿರೋದು ಅಂತ ಪ್ರೂವ್ ಮಾಡಿದ್ದಾರೆ. 100% ಅವರು ಎಲ್ಲೇ ಹೋದರೂ ಬೆಳೀತಾರೆ. ಇದು ಸತ್ಯ, ಯಾವತ್ತಿದ್ರೂ ತಿಳ್ಕೊಳ್ಳಿ. ಎಲ್ಲೇ ಹೋದರೂ ನೀವು ಬೆಳಿತೀರ. ದಿ ಬೆಸ್ಟ್ ಮೂವಿ ರಾಣಿ. ಎಲ್ಲೂ ಬೋರಾಗಲ್ಲ. ಆ್ಯಕ್ಷನ್ ಆಗಿರಲಿ, ಕಮರ್ಷಿಯಲ್ ಆಗಿ ನೀವು ನೋಡ್ತೀರಾ, ಎಡಿಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್. ರಾಘವೇಂದ್ರವ್ರ ಬಗ್ಗೆ ಹೇಳಲೇಬೇಕು, ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ, ಬಂದು ನೋಡಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.